जय 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 हे जय हे जय हे अम्बेडकर जय हे अम्बेडकर जय हे। ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ಚೈತನ್ಯ, ಒಂದು ಸ್ಫೂರ್ತಿ. ಸೊ ಹಂಗಾಗಿ ಅಂಬೇಡ್ಕರ್ ಸಾಹೇಬರ ಹಾದಿಯಲ್ಲಿ ಸಾಗಿದಂಥ, ಅವರ ಸಿದ್ಧಾಂತಗಳನ್ನು ಇಟ್ಕೊಂಡು ಸಾಗಿದಂಥ ಜಿಗ್ನಿ ಶಂಕರ್ ಸಾಹೇಬರು ಅವರ ಜೀವಿತ ಕಾಲದಲ್ಲಿ ಪ್ರತಿ ವರ್ಷ ನವಂಬರ್ ತಿಂಗಳಲ್ಲಿ, ಪ್ರತಿನಿತ್ಯ ನವಂಬರ್ ತಿಂಗಳಲ್ಲಿ ಒಂದು 15 ದಿನಗಳ ಕಾಲ ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು, ದಿನನಿತ್ಯ ಒಂದೊಂದು ಪ್ರತಿಮೆಯನ್ನು ಸ್ವಚ್ಛಗೊಳಿಸೋದ್ರ ಮೂಲಕ ಅವರು ಜೀವಿತ ಕಾಲದಲ್ಲಿ ಅದು ಮಾಡ್ತಾ ಬಂದಿದ್ದರು. ಅದಾದ ನಂತರ ಅವರು ನವಂಬರ್ ತಿಂಗಳಲ್ಲಿ ಅದು ಮುಗಿಸಿ ಡಿಸೆಂಬರ್ 5ನೇ ತಾರೀಕುವರೆಗೂ ನಿರಂತರವಾಗಿ ಈ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಡಿಸೆಂಬರ್ 6ನೇ ತಾರೀಕು ಜಿಗ್ನಿ ಶಂಕರ್ ಸಾಹೇಬರ ಅನುಯಾಯಿಗಳನ್ನು, ಸಾವಿರಾರು ಜನ ಅನುಯಾಯಿಗಳನ್ನು ಅವರ ಬಾಬಾ ಸಾಹೇಬರ ಚೈತ್ರಭೂಮಿಗೆ ಕರೆದೊಯ್ಯತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಹಂಗಾಗಿ ಇವತ್ತು ಅವರ ಪುತ್ರ ಆದಂಥ ಮತ್ತು ಅವರ ಅಭಿಮಾನಿ, ಅವರ ಸಂಘಟನೆ ನಾಯಕರಾದಂಥ ನಾನು ಕೂಡ ಜಿಗ್ನಿ ಶಂಕರ್ ಸಾಹೇಬರ ಅಭಿಮಾನಿ. ಸೊ ಹಂಗಾಗಿ ಅವ್ರು ಮಾಡಿದಂಥ ಕೆಲಸಗಳನ್ನು ನಾವು ಕೂಡ ಮಾಡಬೇಕು ಅಂತೇಳಿ ಇವತ್ತು ಈ ಪ್ರಾರಂಭ ಮಾಡಿದ್ದೇವೆ. ಬಾಬಾ ಸಾಹೇಬರ ಪ್ರತಿಮೆಯನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ. ಮತ್ತು ನಾಳೆಯಿಂದ ನಿರಂತರವಾಗಿ ಡಿಸೆಂಬರ್ 5ನೇ ತಾರೀಕುವರೆಗೂ ಕೂಡ ದಿನನಿತ್ಯ ಒಂದೊಂದು ಬಾಬಾ ಸಾಹೇಬರ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ನಂತರ ಡಿಸೆಂಬರ್ 5ನೇ ತಾರೀಕು ಅವರ ಚೈತ್ರಭೂಮಿಗೆ ಹೋಗೋಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಸೊ ಹಂಗಾಗಿ ಅವರು ನಡೆದು ಬಂದಂಥ ಹಾದಿಯಲ್ಲೇ ನಾವು ಅವರ ಅನುಯಾಯಿಗಳು ಮತ್ತು ಅವರ ಅಭಿಮಾನಿಗಳಾಗಿ ನಾವು ಕೂಡ ಅದೇ ಕೆಲಸವನ್ನು ಮಾಡ್ತೇವೆ. ಬಾಬಾ ಸಾಹೇಬರ ಹೆಸರನ್ನು ಅವರ ಸಿದ್ಧಾಂತದಲ್ಲಿ ಸಾಗೋದ್ರ ಜೊತೆಗೆ ಜಿಗ್ನಿ ಶಂಕರ್ ಸಾಹೇಬರ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ನಾವು ಕೂಡ ಮುನ್ನಡಿತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಬಂಧುಗಳಿಗೆ ಜೈ ಭೀಮ್. ಸತತವಾಗಿ 10 ವರ್ಷಗಳ ಕಾಲ ನಮ್ಮ ತಂದೆ ಚೈತ್ಯಭೂಮಿಗೆ ಹೋಗುವಂಥ ಕಾರ್ಯಕ್ರಮವನ್ನು ಮುಂಬೈ ಮಹಾಯಾತ್ರೆ ಅಂತ ಹೇಳಿ ನಾಮಕರಣ ಮಾಡಿ ಅದಕ್ಕೆ ಒಂದು ಅರ್ಥ ಕಲ್ಪಿಸ್ಕೊಟ್ಟಂಥ ಒಂದು ಕೆಲಸ ಮಾಡಿದರು. ಆ ಪುಣ್ಯದ ಕೆಲಸವನ್ನು ನಾವು ಅದನ್ನು ಮುಂದಕ್ಕೆ ತೊಗೊಂಡೋಗೋಂಥ ಒಂದು ಕೆಲಸ ಮಾಡಬೇಕಂತ ನಮ್ಮ ಸಂಘಟನೆಯವರು ನಾವೆಲ್ಲ ಸೇರಿ ಮುಂಬೈ ಮಹಾಯಾತ್ರೆಯನ್ನು ಕೈ ಬಿಡೋದು ಬೇಡ, ಒಂದು ಪುಣ್ಯ ಕೆಲಸವನ್ನು ನಾವು ಸದಾಕಾಲ ಅದನ್ನು ಸಾಗಿಸ್ಬೇಕು. ಅದಕ್ಕಾಗಿ ಮುಂಬೈ ಮಹಾಯಾತ್ರೆಗೆ ಪ್ರತಿ ವರ್ಷ ಏನು ನಮ್ಮ ತಂದೆಯವರು ನಡ್ಸ್ಕೊಂಬರ್ತಿದ್ದಂಥ ಕೆಲಸವನ್ನು ನಾವು ಅದೇ ರೀತಿ ಮುಂದುವರ್ಸೋಣ ಅಂತೇಳಿ ಪ್ರತಿ ಬೆಂಗಳೂರಲ್ಲಿರ್ತಂಥ ಎಲ್ಲ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಒಂದು ಗರ್ಭಿತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಬೇಕಂತ ಹೇಳಿ ನಾವು ಈ ಕೆಲಸವನ್ನು ಮಾಡ್ತಾಯಿದ್ವಿ. ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ನಾಯಕರಿಗೆ ಎಲ್ಲರಿಗೂ ಒಂದು ಸ್ಫೂರ್ತಿ ತುಂಬಿ ಅವರಲ್ಲೂ ಮತ್ತು ನಮ್ಮ ದಲಿತ ಸಮುದಾಯದಲ್ಲೂ ಒಂದು ಇಚ್ಛಾಶಕ್ತಿ ಬರಲಿ, ಇಂಥ ಕೆಲಸಗಳು ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಜೈ ಭೀಮ್. ಜ್ಞಾನದ ಸಂಕೇತ, ಸಮಾನತೆಯ ಸಂಕೇತವಾದಂಥ ಬಾಬಾ ಸಾಹೇಬರ ಪುತ್ಥಳಿಗಳನ್ನು ಸ್ವಚ್ಛಗೊಳಿಸಿ ಪುಷ್ಪಮಾಲೆಯನ್ನು ಅರ್ಪಿಸಿ ಯುವ ಪೀಳಿಗೆಗೆ ಒಂದು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಚೈತ್ಯಭೂಮಿಯ ಮುಂಬೈ ಮಹಾಯಾತ್ರೆಯನ್ನು ಜಿಗ್ನಿ ಶಂಕರ್ ಸಾಹೇಬರು ಪ್ರತಿ ವರ್ಷ ಕೈಗೊಳ್ತಿದ್ದರು. ಅವರ ನಂತರ ಅವರ ಮಗ ಪ್ರಜ್ವಲ್ ಶಂಕರ್ ಅವರ ನೇತೃತ್ವದಲ್ಲಿ ಜಿಗ್ನಿ ಶಂಕರ್ ಸಾಹೇಬರ ತೋರಿಸ್ಕೊಟ್ಟಂಥ ಒಂದು ಹಾದಿಯಲ್ಲಿ ಪ್ರತಿ ವರ್ಷ ಬಾಬಾ ಸಾಹೇಬರ ಪುತ್ಥಳಿಗಳನ್ನು ಸ್ವಚ್ಛಗೊಳಿಸಿ ಡಿಸೆಂಬರ್ 4ರಂದು ವಿಧಾನಸೌಧದ ಮುಂದೆ ಇರುವ ಬಾಬಾ ಸಾಹೇಬರ ಪುತ್ಥಳಿ ಬಳಿ ಸಮಾರೋಪ ಒಂದು ಕಾರ್ಯಕ್ರಮವನ್ನು ನಡೆಸಿ ನಂತರ ಮುಂಬೈ ಮಹಾಯಾತ್ರೆಯನ್ನು ಕೈಗೊಳ್ತಿದ್ದೀವಿ ಈ ವರ್ಷವೂ ಸಹ. ಈ ಜಿಗ್ನಿ ಶಂಕರ್ ಸಾಹೇಬರು ಏನು ತೋರಿಸ್ಕೊಟ್ಟಿದ್ದಾರೋ ಅದನ್ನು ನಾವು ಚಾಚು ತಪ್ಪದೆ ಮಾಡ್ಕೊಬರ್ತೀವಿ. ಇದರ ಉದ್ದೇಶ ಮುಂದಿನ ಯುವ ಪೀಳಿಗೆಯನ್ನು ಸಹ ಈ ರೀತಿಯಾದ ಒಂದು ಸಮಾಜಕ್ಕೆ ಸಮಾನತೆಯ ಒಂದು ಸಂದೇಶವನ್ನು ಸಾರೋ ಒಂದು ಕಾರ್ಯಕ್ರಮದಲ್ಲಿ ತೊಡಸ್ಕೊಳ್ಬೇಕು ಅಂತೇಳಿ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಜಿಗ್ನಿ ಶಂಕರ್ ಸಾಹೇಬರು ರೂಪಿಸಿದರು. ಅದು ಮುಂಬೈ ಮಹಾಯಾತ್ರೆ ಆಗ್ಬೋದು, ಭೀಮಾ ಕೋರೆಗಾಂವ್ ಆಗ್ಬೋದು ಮತ್ತು ದೀಕ್ಷಾ ಭೂಮಿ ಆಗ್ಬೋದು. ಈ 3 ಕಾರ್ಯಕ್ರಮಗಳನ್ನು ಸತತವಾಗಿ ಜಿಗ್ನಿ ಶಂಕರ್ ಸಾಹೇಬರು ನಡೆಸ್ಕೊಂಬರ್ತಾಯಿದ್ರು. ಅದರಲ್ಲಿ ನಾವು ಸಹ ಪಾಲ್ಗೊಳ್ತಿದ್ವಿ. ಜಿಗ್ನಿ ಶಂಕರ್ ಸಾಹೇಬರ ನಂತರ ಅವರ ಮಗ ಪ್ರಜ್ವಲ್ ಶಂಕರ್ ಅವರ ನೇತೃತ್ವದಲ್ಲಿ ನಾವು ಪಾಲ್ಗೊಳ್ತಿದ್ವಿ. ಈ ದಿನ ಈ ಒಂದು ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಚೈತ್ಯಭೂಮಿಯ ಯಾತ್ರೆಗೆ ಚಾಲನೆಯನ್ನು ನೀಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ BTM ಲೇಔಟ್ನ ನರಸಿಂಹಣ್ಣವರು, ನಮ್ಮ KK ಮುನಿಚೌಡಪ್ಪನವರು, ಸಹೋದರರು ರಾಜ್ಯಾಧ್ಯಕ್ಷರು ಅಂತ ಯಡನಹಳ್ಳಿ ಕೃಷ್ಣಣ್ಣವರು ಮತ್ತು ನಮ್ಮ ರುದ್ರಾಪ್ಸರ್ ಅವರು
ಮತ್ತು ಚಿನ್ನಪ್ಪ ಸರ್ ಅವರು, ಮೂರ್ತಿ ಸರ್, ನಮ್ಮ ಪ್ರವೀಣ್ ಸರ್ ಅವರು, ಕುಮಾರ್ ಸರ್ ಅವರು ಎಲ್ಲ ನಮ್ಮ ಹಿರಿಯರು ಭಾಗವಹಿಸಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್. ಇಲ್ಲೆಲ್ಲ ಸೇರಿರ್ತಕ್ಕಂಥ ಕರ್ನಾಟಕ ರಿಪಬ್ಲಿಕನ್ ಸೇನಾ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲುತ್ತಾ, ಪ್ರತಿ ವರ್ಷದಂತೆ ಜಿಗಣಿ ಶಂಕರ್ ಸಾಹೇಬರದ ಜೀವಿತಾವಧಿ ಕಾಲದಲ್ಲಿ ಯಾವ ರೀತಿ ಯಾವ ಯಾತ್ರೆಗಳನ್ನು ನಡೆಸಿದರೆ ಅದೇ ಯಾತ್ರೆಗಳನ್ನು ಈಗಿನ ರಾಜ್ಯಾಧ್ಯಕ್ಷರಾದಂಥ ಅವರ ಸುಪುತ್ರರಾದಂಥ ಪ್ರಜ್ವಲ್ ಶಂಕರ್ ಸಾಹೇಬರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದೂ ಸಹ ಅಂಬೇಡ್ಕರ್ ಸ್ಟ್ಯಾಚ್ಯುಗಳನ್ನು ಸ್ವಚ್ಛಗೊಳಿಸಿ ಮುಂಬೈ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಪ್ರತಿ ವರ್ಷ ಈ ವರ್ಷ ಸಹ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆ ಮುಂಬೈ ಯಾತ್ರೆಯನ್ನು ಕೈಗೊಳ್ಳುತ್ತದೆ. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ಇದು ಏನು ಈ ಭಾರತ ದೇಶದಲ್ಲಿ 100 ಕೋಟಿ ಜನಿಸಿದಂಥ ಮಾನವತಾವಾದಿಗಳಲ್ಲಿ ಅಪರೂಪವಾಗಿ ನೆಲೆಸಿಕೊಳ್ಳುವಂಥ ಹಾಗೂ ಜ್ಞಾಪಿಸಿಕೊಳ್ಳುವಂಥ ವಿಶ್ವಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಅವರು ಅಂತ್ಯ ಆದರು ಡಿಸೆಂಬರ್ 6. ಆ ದಿನವನ್ನು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಸಮುದಾಯಕ್ಕೆ ಒಂದು ಮಾದರಿಯಾದಂಥ ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಂಥ ಜಿಗಣಿ ಶಂಕರ್ ಸರ್ ಅವರ ನೇತೃತ್ವದಲ್ಲಿ ಏನು ನಡೀತಾ ಇತ್ತು ಮುಂಬೈ ಮಹಾಯಾತ್ರೆ, ಇದು 10ನೇ ವರ್ಷದ ಮುಂಬೈ ಮಹಾಯಾತ್ರೆ. ಈ ಒಂದು 10ನೇ ವರ್ಷದ ಮುಂಬೈ ಮಹಾಯಾತ್ರೆಯಲ್ಲಿ 10 ವರ್ಷಗಳ ಪೂರೈಸಿ ಇದು 11ನೇ ವರ್ಷಕ್ಕೆ ಕಾಲಿರಿಸಿದೆ. ಹಾಗಾಗಿ ಈ ಒಂದು ಮಹಾಯಾತ್ರೆಯಲ್ಲಿ ಸಮುದಾಯದ ಎಲ್ಲ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೇನಂತಂದರೆ, ಬಾಬಾ ಸಾಹೇಬರ ಆದರ್ಶಗಳು, ಅವರ ಸಮಾನತೆ ತತ್ವ ಹಾಗೂ ಮಾನವತಾವಾದಿಯ ಸಿದ್ಧಾಂತ ಏನಿತ್ತು ಅದನ್ನೆಲ್ಲರೂ ಅಳವಡಿಸ್ಕೊಂಡು ಈ ಒಂದು ಚೈತ್ಯಭೂಮಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜೊತೆಗೂಡಬೇಕು ಅಂತಂದ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.